ಸತ್ತವರ ಶವ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಮಹಿಳೆಯೊಬ್ಬಳ ಶವವನ್ನ 2 ದಿನ ಮನೆ ಮುಂದೆ ಇರಿಸಿಕೊಂಡಿರುವ ಘಟನೆ ಚಾಮರಾಜನಗರ ತಾಲೂಕಿನ ಗೂಳಿಪುರದಲ್ಲಿ ನಡೆದಿದೆ. 2 ದಿನದ ಹಿಂದೆ ಗ್ರಾಮದ ರಂಗಮ್ಮ ಎಂಬವರು ನಿಧನರಾಗಿದ್ರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಆದರೆ ಆ ವೃದ್ಧೆಯ ಶವವನ್ನ ಸದ್ಯ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಗ್ರಾಮಸ್ಥರು ಪರದಾಡಿದ್ದಾರೆ. ಈ ಹಿಂದೆ ಹಲವು ಬಾರಿ ಗ್ರಾಮಸ್ಥರು ಸ್ಮಶಾನದ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಆದರೆ ಯಾವೊಬ್ಬ ಅಧಿಕಾರಿ ಕೂಡ ಈ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ. ಸದ್ಯ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಪರದಾಡಿದ್ದಾರೆ. ಈ ಮುಂಚೆ ಗ್ರಾಮದ ಚಿಕ್ಕ ಮಹದೇವಪ್ಪ ಎಂಬವರ ಜಮೀನಿನಲ್ಲಿ ಗ್ರಾಮದವರು ಯಾರೇ ಸತ್ರೂ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಗ್ತಾ ಇತ್ತು. ಆದರೆ ಈಗ ಆ ಜಮೀನು ಸೈಟ್ಗಳಾಗಿ ಮಾರ್ಪಾಟಾಗಿದೆ. ಇದರಿಂದ ಗ್ರಾಮದಲ್ಲಿ ಸತ್ತವರ ಶವ ಸಂಸ್ಕಾರಕ್ಕೆ ಜಾಗವಿಲ್ಲದಂತಾಗಿದೆ. ಸ್ಮಶಾನ ಬೇಕು ಸಹ. ನಮ್ಮ ಗಂಡ ತೀರೋದಿಂದಲೂ ಕೂಡ ಯಾರು ಹಾಕಿಸ್ಕೊಳ್ಳಿಲ್ಲ. ಅದಕ್ಕೆ ಈಗ ಇನ್ನೊಂದ್ಸಲ ಅಂತ ಒದ್ದಾಡ್ತೀವಿ. ಇಲ್ಲಿ ತಕೊಂಡೋಗಿ ನಮ್ಮ ದಫನ್ ಮಾಡಿರು ಸಹ. ನಮಗೆ ನೋಡಿದ್ರೆ ಜಮೀನಿಲ್ಲ, ಒಂದು ಇನ್ಯಾನ್ಯಾರ ಒಂದು ಪ್ರಾಣಿ ಇಲ್ಲ. ಆದ್ರೆ ಉಂಟು, ನನ್ನ ಮಕ್ಕಳಿಗೆ ಇದ್ದಿದ್ರಿಲ್ಲ. ಆ ಥರವಾಗಿ ಕೂಲಿ ಮಾಡ್ಕೊಂಡು ನಿಂತೀವಿ ಸಹ. ಅದಕ್ಕೆ ಇವಾಗ ನಮ್ಗೆ ಸ್ಥಳ ಸೇರ್ಕೊಡ್ಬೇಕು ಮಸಾನು.